ಹಾಯ್ ಹೆಲೋ ನಮಸ್ತೆ. ನಿನ್ನೆ ಯಾಕೋ ನಿದ್ದೆನೇ ಬಂದಿಲ್ಲ. ಮಕ್ಕಳೆಲ್ಲ ಮಲಗಿದ್ರು ಫ್ರೆಂಡ್ಸ್. ನನಗೂ ಯಾಕೋ ನಿದ್ದೆನೇ ಬಂದಿಲ್ಲ. ಇವಳಿಬ್ಬರು ಮಲ್ಕೊಂಡಿದ್ರು. 2:30 ಆಗಿತ್ತು ನೋಡಿ ಫ್ರೆಂಡ್ಸ್. 2:20 2:10 ಏನೋ ಆಗಿತ್ತು. ನಿದ್ದೆನೇ ಬರ್ತಾ ಇರಲಿಲ್ಲ. ಹಾಗಾಗಿ ಸುಮ್ಮನೆ ವೀಡಿಯೋ ಮಾಡ್ಕೊತ ಕೂತ್ಕೊಂಡೆ ನೋಡಿ ಫ್ರೆಂಡ್ಸ್. 2:10 ಆಗಿದೆ. ಬೆಳಗ್ಗೆ ಎದ್ದೋಳಿದೆ. 7:30ಗೆ ಎದ್ದಿದ್ದಾಯಿತು. ಅವಳಿಗೆ ತಲೆ ಬಾಚಿದೆ. ಆಮೇಲೆ ಗಾಡಿ ಚಾರ್ಜಿಂಗ್ ಕಮ್ಮಿ ಆಗಿತ್ತು. ಚಾರ್ಜಿಂಗ್ ಹಾಕೋಣ ಅಂತ ಹೋದೆ ಹೊರಗಡೆ. ಬಿಸಿಲು ಬಂದಿತ್ತು. ಎಲ್ಲ ಈರುಳ್ಳಿ ಮತ್ತು ಕಡಲೆ ಬೀಜ ಇತ್ತು, ಎಲ್ಲ ಒಣಗಾಕ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಹೋದೆ ಕೆಳಗಡೆ. ಚಾರ್ಜಿಂಗ್ ಹಾಕಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ. ನೋಡೋಣ ಚಾರ್ಜಿಂಗ್ ಆಗಿರುತ್ತೆ ಏನೋ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಇರೋದು ಮಾಡಿ ಮೇಲೆ ಮನೆ. ಇವಾಗ ಹೋಗ್ತಾ ಇರೋದು ಡೌನು, ಲಾಸ್ಟ್ ಗ್ರೌಂಡ್ ಫ್ಲೋರಲ್ಲಿ ನನ್ನ ಗಾಡಿ ಇರೋದು. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಚಾರ್ಜಿಂಗ್ ಆಗಿದೆಯಿಲ್ಲ ಅಂತ ಚೆಕ್ ಮಾಡ್ಕೊಂಬರೋಣ ಅಂತ. 1 ಅವರಿಂದ ಕರೆಂಟ್ ಇರಲಿಲ್ಲ. ನೋಡಿದೆ ಅದರಲ್ಲಿ ಒಂದು ಪಾಯಿಂಟ್ ಏನೋ ಆಗಿತ್ತು ಅಷ್ಟೇ. ಒಂದು 10 ಕಿಲೋಮೀಟ್ರ್ ಹೋಗಿ ಬರೋಷ್ಟಾಗಿತ್ತು. ಎತ್ಕೊಂಡು ಮೇಲೆ ಬರ್ತಾ ಹೋಗಿ ತಾಗಿಸಲಿಡು ಬೈಟ್ಗೆ. ಕಸಲು ಉಕ್ತಾ ತೋಡ್ಕೊಂಬೋತಾ ಅಮ್ಮ ಮಿಂಟ್ಕಿಲ್ಲ ಹಾಕೊಂಡು ತೋಡ್ಕೊಂಪೋಯಲೆ ಕಸಲು ಉಕ್ರ ಕ್ಲೀನ್ ಕಸಲು ಉಕ್ ತೋಡ್ಕೊಂಬೋತಾನ ಫ್ರೆಂಡ್ಸ್. ಇಲ್ಲೊಂದು ಕಾಯಿ ಇದೆ. ಇನ್ನೊಂದು ಕಾಯಿ ನಾನು ನಮ್ಮ ಮಗ ಇಬ್ಬರು ತಿಂತೀವಿ. ಫುಲ್ಲು ಕಸ ಆಗ್ಬಿಡು. ಸ್ವಲ್ಪ ತಿಂದು ಇನ್ನು ಸ್ವಲ್ಪ ಅಡುಗೆ ಎತ್ತಿಟ್ಟಿದೆ. ಸ್ವಲ್ಪ 50 ರೂಪಾಯಿ ಕೊಟ್ಟಿದ್ನಲ್ಲ, ಇಡ್ಲಿ ತಂದಿದ್ದ. ಆ ಇಡ್ಲಿಯಲ್ಲಿ ಸ್ವಲ್ಪ ಇನ್ನೂ ತಿಂದಿರಲಿಲ್ಲ. ಎತ್ತಿಕ್ಬಿಟ್ಟು ಅವನು ತಿಂತಾಯಿದ್ದಾನೆ. ಅದು ಸ್ವಲ್ಪ ಒಂದು ಪೀಸ್ ಎತ್ತಿಕ್ಕಿದೆ. ಎತ್ತಿಕ್ಕಿ ಆಮೇಲೆ ಇವನಿಗೊಂದು ಪೀಸ್ ಕೊಟ್ಟು ನಾನು ತಿಂದು ಆಮೇಲೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವನು ನಮ್ಮ ಅಮ್ಮನ ಮನೆಗೆ ಬರಬೇಡ ಅಂದ್ರೂ ಬರ್ತಾಯಿದ್ದಾನೆ. ಅದಕ್ಕೆ ಅವ್ನಿಗೊಂದು ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಕಸ ಗುಡಿಸ್ಬೇಕು ಮನೆಯಲ್ಲೆಲ್ಲ. ಯಾಕಂದರೆ ನಾಳೆ ದಿವಸ ನಾನು ಇಲ್ಲ ಅಂದ್ರೂ ಅವನೇ ಎಲ್ಲ ಕೆಲಸ ಮಾಡ್ಕೊಬೇಕು. ಗಂಡು ಮಕ್ಕಳು ಯಾವುದಕ್ಕೂ ಕಮ್ಮಿ ಅಲ್ಲ ಅಂತ ತೋರಿಸ್ಕೊಬೇಕಲ್ವ ಫ್ರೆಂಡ್ಸ್. ಅದಕ್ಕೆ ಅವನೇ ಪರ್ಕೆ ತಗೊಂಡು ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದಾನೆ. ಒಳ್ಳೆ ಹುಡುಗ, ಮಾಡ್ತಾನೆ. ಒಂದೊಂದು ಟೈಮಲ್ಲಿ ಮಾತೆ ಕೇಳಲ್ಲ, ಜವಾಬು ಕೊಡೋದು ಜಾಸ್ತಿ. ಅಮ್ಮನಿಗೆ ಜವಾಬು ತುಂಬ ಕೊಡ್ತಾನೆ. ಹೇಳಿದ ಮಾತು ಕೇಳಲ್ಲ, ಕಿರ್ಚೋದು ನನ್ನ ಮೇಲೆ, ಜವಾಬು ಕೊಡೋದೆಲ್ಲ ಮಾಡ್ತಾನೆ ಫ್ರೆಂಡ್. ಇವನು ತಾಯಿ ಮಾತು ಕೇಳೋದೇ ಇಲ್ಲ. ಇವತ್ತು ನಾ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ. ಹಂಗಾಗಿ ಇವನು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಹೇಳ್ತಾಯಿದ್ದೀನಿ ಬರಬಾರ್ದು, 3 ಜನ ಗಾಡಿಯಲ್ಲಿ ಹೋಗ್ಬಾರ್ದು ಅಂತ ಹೇಳ್ದನು. ಕೇಳ್ತಾ ಇಲ್ಲ ಇವನು. ಅದಕ್ಕೆ ನಂದು ಹೆಂಗೂ ಎಲೆಕ್ಟ್ರಿಕ್ ಬೈಕ್ ಅಲ್ವಾ, ಕರ್ಕೊಂಡು ಹೋಗ್ಬೋದು 3 ಜನ, ಏನೂ ಆಗಲ್ಲ. ಆದ್ರೂ ಕೇಳ್ತಾ ಇಲ್ಲ. ಬೇಡ ಕಣೋ ಅಂದರೆ ಅದಕ್ಕೊಂದು ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಅವ್ನ ಬಟ್ಟೆ ಎಲ್ಲ ಎತ್ತಿ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಬೇಕು ಫ್ರೆಂಡ್. ಎಲ್ಲ ಮಾಡ್ತಾಯಿದ್ದಾನೆ. ನೋಡ್ತೀನಿ ಎಲ್ಲ ಕಸ ಗುಡಿಸ್ತಾ ಇದ್ದಾನೆ. ಒಂದಂಟೆ ಜವಾಬು ಕೊಡಬೇಡ ಅಂದ್ರೆ ಜವಾಬು ಕೊಡ್ತಾನೆ. ಅದಕ್ಕೆ ನನಗೆ ತುಂಬ ಬೇಜಾರು. ಹೆಣ್ಮಕ್ಳು ಅಂತ ಹೇಳ್ತೀವಿ. ಅಯ್ಯೋ ನಾನು ಹೆಣ್ಮಕ್ಳಾಗೋಯ್ತಲ್ಲ, 2 ಹೆಣ್ಮಕ್ಳಾಗೋಯ್ತಲ್ಲ ಅಂತ ದೇವ್ರ ಹತ್ರ ಹತ್ಕೊಂಡು ಬೇಡ್ಕೊಂಡೆ ಗಂಡು ಮಗು ಆಗಲಿ ಅಂತ. ಈ ನನ್ನ ಮಗ ಇವಾಗ ನನಗೆ ಮರ್ಯಾದೆನೇ ಕೊಡಲ್ಲ. ಇವ್ನು ನೋಡಿದ್ರೆ ಮರ್ಯಾದೆನೇ ಕೊಡಲ್ಲ ನನಗೆ. ಏನಾದರೂ ಅಂದರೆ ಎದುರುತ್ತರ ಕೊಡ್ತಾನೆ, ಜವಾಬು ಕೊಡ್ತಾನೆ. ನನಗಂತೂ ಬೇಜಾರಾಗ್ಬಿಟ್ಟೈತೆ. ಯಾಕಪ್ಪ ಗಂಡು ಮಗು ದೇವ್ರನ್ನ ಬೇಡಿ ಹುಟ್ಟಿದ್ನಲ್ಲಪ್ಪ ಇವನು. ಯಾಕಪ್ಪ ದೇವರು ಗಂಡು ಮಕ್ಕಳನ್ನ ಕೊಟ್ಟ ಅಂತ ಅನಿಸ್ಬಿಟ್ಟೈತೆ ನನಗೆ. ನಮ್ಮ ಮನೆಯಲ್ಲಿ ಮಾತಾಡೋದು ತೆಲುಗೇ, ಆದ್ರೂ ಕನ್ನಡದಲ್ಲಿ ಮಾತಾಡ್ತೀವಿ. ಬರೆದಿದ್ದು ನಾನು ಓದಿದ್ದೆಲ್ಲ ಕನ್ನಡನೇ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡನೇ ಮಾತಾಡಬೇಕಲ್ವ. ಹಂಗಾಗಿ ನಾವು ಕನ್ನಡನೇ ಮಾತಾಡೋದು. ಎಲ್ಲೇ ಹೊರಗಡೆ ಹೋದ್ರೂ ಕನ್ನಡ, ಮನೇಲಿ ಮಾತ್ರ ತೆಲುಗು ಮಾತಾಡೋದು. ನಮ್ಮ ಮಕ್ಕಳು ಕನ್ನಡನೇ. ಏನೋ ಏನು ತಗೊಳಪ್ಪ, ನೀನು ಕರೆಕ್ಟಾಗಿ ಮಾತಾಡು. ಚರಣ್ ಫ್ರೆಂಡ್ಸ್ ಎಲ್ಲ ಕಸ ಗುಡಿಸ್ತಾನೆ ಇವತ್ತು. ನೋಡೋಣ, ಅಮ್ಮನ ಮಾತು ಕೇಳ್ತಾ ಇದ್ದಾನೆ. ನೋಡಬೇಕು. ನಾನು ಬಿಸಿಲು ಬಂದೈತಿ ಇವತ್ತು. ಬಿಸಿಲು ಬಂದ್ರೇ ನಮ್ಮ ಮನೇಲಿ ಸೋಲಾರಲ್ಲಿ ನೀರು ಬರುತ್ತೆ. ಇಲ್ಲಾಂದರೆ ಇದು ಮಾಡ್ಕೊಬೇಕು. ಇದು
ಹೀಟ್ರ್ ಇಟ್ಕೊಳ್ಬೇಕು. ಅದಕ್ಕೆ ನಾನು ಬಿಸಿಲು ಬರೋ ಗಂಟ ಕಾಯ್ತಾ ಇದ್ದೀನಿ. ಸ್ವಲ್ಪ ತಲೆ ಸ್ನಾನ ಮಾಡಬೇಕು. ಚರಣ ಬೆಡ್ಡಲ್ಲೆತ್ತು, ಆ ಬೆಡ್ಡಲ್ಲೆತ್ತು ಹೋದ್ರು. ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ವಿಡಿಯೋ ಎಲ್ಲ ಇವನೇ ಮಾಡ್ತಾನೆ ಫ್ರೆಂಡ್. ಒಬ್ಬಳೇ ಮಾಡಿ ಮಾಡಿ ಬೇಜಾರಾಗೈತೆ. ಚೆನ್ನಾಗಿದ್ರೆ ಮಾಡ್ತಾನೆ, ಇಲ್ಲಾಂದರೆ ನನಗೆ ಜವಾಬ್ ಕೊಡ್ತಾನೆ ಇವನು. ಕೊನೆಗೂ ಚರಣ ಕಸ ಎಲ್ಲ ಗುಡಿಸ್ತಾ ಇದ್ದಾನೆ ಫ್ರೆಂಡ್ಸ್. ನೋಡಿ, ಅವ್ನು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಹಿಂಗೆ ಬಿದ್ದಿದೆ ಎಲ್ಲ ನನ್ನ ಮಗನೇ ಮಾಡಬೇಕು. ಯಾಕಂದರೆ ನಾಳೆ ದಿವಸ ಕಲಿಬೇಕಲ್ವ, ಅವನು ಕಲ್ತ್ಕೊಬೇಕು. ಅಕ್ಕ ಅಮ್ಮ ಇಲ್ಲ ಅಂದ್ರೂ ಅವನು ಮಾಡ್ಕೊಬೇಕು. ಅವ್ನಿಗೆ ಯಾವುದೋ ದೇವ್ರ ಪುಣ್ಯದಿಂದ ಒಂದು RTO ಇದರಿಂದ ಒಂದು ಸ್ಕೂಲ್ ಸಿಕ್ಕಿದೆ. ಅದರಲ್ಲೇ ಹಾಕಿರೋದು. 7ನೇ ಕ್ಲಾಸ್ ಓದ್ತಾ ಇದ್ದಾನೆ. ಎಲ್ಲ ಫ್ರೀನೇ, ಅವರೇ ಬುಕ್ಕು ಬಟ್ಟೆ ಊಟ ಎಲ್ಲ ಅವ್ರದ್ದೇ, ವ್ಯಾನು ಎಲ್ಲ ಅವ್ರದ್ದೇ. ಓದ್ತಾ ಇದ್ದಾನೆ. ಆದರೆ ಇವನು ಸ್ವಲ್ಪ ಕೊಬ್ಬು ಜಾಸ್ತಿ. ಅಷ್ಟೆಲ್ಲ ಕೊಟ್ಟರೆ ಓದೋದು ಸ್ವಲ್ಪ ಕಮ್ಮಿ. ಏನೋ ದೇವ್ರ ದಯೆಯಿಂದ ಓದಿ ಪಾಸ್ ಆದರೆ ಸಾಕು ಅಷ್ಟೆ. ಜವಾಬ್ ಕೊಡ್ತಾನೆ. ಇವಾಗ ಇಷ್ಟು ಜವಾಬ್ ಕೊಡೋನು ಮುಂದೆ ಸೈಲೆಂಟಾಗಿ ಆಗ್ತಾನೆ ಇವನು. ಇವಾಗ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಹಂಗೆ, ದೊಡ್ಡನಾದ್ಮೇಲೆ ಸರಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಫ್ರೆಂಡ್, ನೋಡಬೇಕು. ಅವರಿಬ್ಬರಿಗೂ ಇಬ್ಬರಲ್ಲಿ ಒಬ್ಬಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾವಳೆ, ಒಬ್ಬಳು ಪ್ರೈವೇಟಲ್ಲಿ ಓದ್ತಾವಳೆ. ಅವಳಿಗೆ ದುಡ್ಡು ಕಟ್ಟಬೇಕು. ಇಬ್ಬರು ಹೆಣ್ಮಕ್ಳು, ಒಂದು ಗಂಡು ಮಗು ಫ್ರೆಂಡ್ಸ್. ನೀವು ಅನ್ಕೊಬೋದು, ಇದು ನೀವು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಎಲ್ಲಿಂದ ಬರುತ್ತೆ ಅಂತ ಅಂದ್ಕೊಂಡಿರ್ಬೋದು. ಎಷ್ಟು ಕಷ್ಟ ಇದ್ಕೊಂಡು ಬಟ್ಟೆ ಎಲ್ಲ ಎಲ್ಲಿಂದ ಬರುತ್ತೆ ನಿಮಗೆ ಅಂದ್ಕೊಂಡಿರ್ಬೋದು. ಆ ಬಟ್ಟೆ ನನ್ನ ಮಗಳದು. ನನಗೆ ಆವಾಗ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಾನು ಆ ಥರ ಬಟ್ಟೆ ಯಾವುದು ನಮ್ಮ ಅಮ್ಮನೂ ಕೊಡಿಸಿರ್ಲಿಲ್ಲ, ನಾನು ಹಾಕ್ಕೊಂಡಿರಲಿಲ್ಲ. ಹಂಗಾಗಿ ನನಗೆ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಆಸೆ. ಹಂಗಾಗಿ ನಮ್ಮ ಬಟ್ಟೆ ನಮ್ಮ ಮಗಳದು ಒಂದು ಸತಿ ಹಾಕ್ಕೊಂಡು ಟ್ರೈ ಮಾಡಿ ನಾನು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿದ್ದಿದ್ದು ಇನ್ಸ್ಟಾಗ್ರಾಮಲ್ಲಿ. ನೋಡಿರ್ಬೋದು ನೀವು. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿರೋದು ನೋಡಿರ್ಬೋದು, ಅಂದ್ಕೊಂಡಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಮಾಡ್ತಾರೆ ಅಂತ. ಅದು ನಾರ್ಮಲ್. ಅದು ಬಟ್ಟೆ ಹಾಕ್ಕೊಂಡು ಮಾಡೋದಿನ್ನೂ ಇನ್ನೂ ಎಷ್ಟೋ ಜನ ಫುಲ್ಲು ಮೇಕಪ್ ಹಾಕಿ ಮಾಡ್ತಾರೆ. ನಾನು ನಾರ್ಮಲ್ ಮೇಕಪ್ ಮಾಡ್ಕೊಳೋದೇ ಇಲ್ಲ, ಕ್ರೀಮ್ ಹಾಕ್ಕೊಂಡು ಮಾಡೋದು ಅಷ್ಟೇ. ಹಾಗಾಗಿ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ನನಗೆ ಬಟ್ಟೆ ಅಷ್ಟೊಂದು ಏನು ಕೊಡಿಸಿರ್ಲಿಲ್ಲ. ಕಷ್ಟ ಇತ್ತು ಅವಾಗ. ನನಗೆ ಇವಾಗ ಆಸೆ ಆಗುತ್ತೆ ಹಾಕ್ಕೊಳ್ಬೇಕು ಅಂತ. ಇರೋ ಗಂಟ ಏನು ತಗೊಂಡು ಹೋಗೋದೇನು ಇಲ್ವಲ್ಲ. ಹಂಗಾಗಿ ನಾನು ಇವಾಗ ಯಾವ ಟೈಮಲ್ಲಿ ಯಾರು ಏನಾಗ್ತಾರೋ ಯಾರಿಗೂ ಗೊತ್ತಿಲ್ಲ. ಯಾವಾಗ ಎಲ್ಲರೂ ಹಾರ್ಟ್ ಅಟ್ಯಾಕಾಗಿ ಸಾಯ್ತಾ ಇದ್ದಾರೆ. ಯಾವ ಟೈಮಲ್ಲಿ ಯಾರು ಸಾಯ್ತಾರೋ, ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಾಗಲ್ಲ. ಅದರಿಂದನೇ ನಾನೇ ಒಂದು ಆಸೆ ನೋಡಿದ್ರು, ನನಗೆ ಇಷ್ಟಪಟ್ಟಿರೋದು ಬಟ್ಟೆ ಹಾಕ್ಕೊಳ್ಬೇಕು ಅಂತ ಆಸೆ. ಒಂದು ಆಸೆಯಿಂದ ನಾನು ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ. ಆಮೇಲೆ ಇದಕ್ಕೂ ಹೋಗಿದ್ದೆ ನೋಡಿ ಫ್ರೆಂಡ್ಸ್. ಅವನ್ನೆಲ್ಲ ಕಸ ಎಲ್ಲ ಗೂಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೆ ನನ್ನ ಮಗ. 50 ರೂಪಾಯಿ ಕೊಟ್ಟಿದ್ದೆ, ನನ್ನ ಹತ್ರ ದುಡ್ಡು ಇರಲಿಲ್ಲ. ಒಂದು 50 ರೂಪಾಯಿ ಕೊಟ್ಟೆ. ಹೋಗಿ ಒಂದು ಇಡ್ಲಿ ತೊಗೊಂಡು ಬಂದ. ನಾನು ಈಗಲೇ ಏನು ತಿನ್ನೋಕೆ ಹೋಗಲ್ಲ, ಯಾಕಂದರೆ ಈಗ ತಾನೇ ಪಪ್ಪಾಯಿ ತಿಂದೆ ಮತ್ತು ಎಳ್ನೀರು ಕುಡಿದೆ. ಇಡ್ಲಿ ಇದೆ, ಇಡ್ಲಿ ತರಕ್ಕೆ ಹೇಳಿದ್ದೆ. ಒಂದು 50 ರೂಪಾಯಿಗೆ 3 ಬಂತು. ಆಮೇಲೆ 3ರಲ್ಲಿ ಒಂದೊಂದು, ನನ್ನ ಮಕ್ಕಳೊಂದು, ನಾನೊಂದು, ನನ್ನ ಚಿಕ್ಕವಳೊಂದು, ನಾನೊಂದು, ನಮ್ಮ ಮಗ 3 ಒಂದೊಂದು ತಿಂತೀವಿ. ಇವಾಗ ತಿನ್ನಲ್ಲ. ಇವಾಗ ಆಲ್ರೆಡಿ 12 ಗಂಟೆ ಆಗೈತೆ. 1 ಗಂಟೆ ಹಂಗೆ ತಿಂತೀನಿ ಒಂದು ಇಡ್ಲಿ. ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ಕೊಬೇಕು, ನೋಡೋಣ ಆಮೇಲೆ. ಅವನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾನೆ. ಅದು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ ಅವನು ಕ್ಲೀನ್ ಮಾಡ್ತಾ ಇರಲಿಲ್ಲ ಅಂದರೆ ಕ್ಲೀನ್ ಮಾಡ್ತಾಯಿದ್ನ. ಅವನು ಕಳ್ಳನ ಮಗ ಅವನು. ಇಲ್ಲಿ ತಂದಿದ್ದಾನೆ, ತಿನ್ನಬೇಕು. ಆಮೇಲೆ 1 ಗಂಟೆ ಹಿಂಗೆ ತಿಂತೀನಿ ಫ್ರೆಂಡ್ಸ್. ಎತ್ಕರ ರೈಡಾ.
ನೋಡಿ ಫ್ರೆಂಡ್ಸ್, ಇದು ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ಇಡ್ಲಿ ಬಂದು 5 ರೂಪಾಯಿ ಇತ್ತು. ಒಂದು ಬಾಯಿಗೆ ಸಾಕಾಗಲ್ಲ ಈ ಇಡ್ಲಿ ತೆಳ್ಳಗೆ ಮಾಡವ್ರೆ. ಇವಾಗ 15 ರೂಪಾಯಿ ಹೇಳ್ತಾರೆ ಒಂದು ಇಡ್ಲಿ. 2 ಇಡ್ಲಿಯಿಂದ 30 ರೂಪಾಯಿ, 3 ಇಡ್ಲಿಯಿಂದ 45 ರೂಪಾಯಿ. ಅದ್ರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನಾನು ಅದಕ್ಕೆ ಹೋಟೆಲ್ ಜಾಸ್ತಿ ತಿನ್ನೋಕ್ಕೆ ಹೋಗೋದೇ ಇಲ್ಲ, ಮನೆಯಲ್ಲೇ ಮಾಡ್ತೀನಿ. ಇವತ್ತು ನನ್ನ ಮಗ ಮನೇಲಿ ಇದ್ದಾನೆ, ಸ್ಕೂಲ್ ರಜಾ, ಅದರಿಂದ ಅವನಿಗೋಸ್ಕರ ತರಿಸ್ದೆ. ಇದು ತಿಂತಾಯಿದ್ರೆ ನಮ್ಮೂರು ಅಂದರೆ ಗುಬ್ಬಿ ಹತ್ರ ನಮ್ಮೂರಲ್ಲಿ ತಿಂದಂಗೆ ಅನಿಸ್ತಾಯಿತ್ತು ಇಡ್ಲಿ ತಿಂತಾಯಿದ್ರೆ. ಒಂದು ಇಡ್ಲಿ ತಿನ್ನಬೇಕಂದ್ರೆ ಗುಬ್ಬಿಗೆ ಹೋಗ್ಬೇಕಾಗಿತ್ತು. ಆವಾಗ ಅಲ್ಲೊಂದು ಹಳ್ಳಿ, ಇಡ್ಲಿ ಏನೋ ತಿನ್ನಬೇಕಂದ್ರೆ ಗುಬ್ಬಿ ಸಂತೆಗೆ ಹೋಗಿ ಇಡ್ಲಿ ತಿನ್ನಬೇಕಾಗಿತ್ತು. ಆವಾಗ 5 ರೂಪಾಯಿ ಒಂದು ಇಡ್ಲಿ ಆವಾಗ. ಇವಾಗ ನೋಡಿ ಇಷ್ಟೇ ದಪ್ಪ ಆಯ್ತು ಆವಾಗ ಇಡ್ಲಿ. ಜನ ಎಲ್ಲ ಕಲ್ತ್ಬಿಟ್ಟವ್ರೆ. ದುಡ್ಡು ಸಂಪಾದನೆ ಮಾಡೋದು ಹೇಗೆ ಅಂತ ಚೆನ್ನಾಗಿ ಕಲಿತು ದುಡ್ಡು ಸಂಪಾದನೆ ಮಾಡ್ತವ್ರೆ. ನಾವು ಯಾವುದು ಮಾಡ್ತೀರಾ ಹಿಂಗೆ ಸಾಯ್ತಾ ಬಿದ್ದಿದ್ದೀವಿ. ಇದು ತಿಂತಾಯಿದ್ರೆ ಸೇಮ್ ನಮ್ಮೂರಿಗೆ ಜ್ಞಾಪನ ಬರ್ತಾಯಿದೆ. ಜನನೇ ಒಂದು ಮೋಸ, ಪ್ರಪಂಚನೇ ಒಂದು ಮೋಸ, ಬದುಕೋರು ಈ ಥರ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ತಿಂತಾಯಿದ್ದಾನೆ, ಅವರೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದು ತಿಂತಾಯಿದ್ದೆ, ನಾನು ತಿಂತಾಯಿದ್ದೀನಿ. ಮುಂದೆ ವಿಡಿಯೋ ಮಾಡ್ತೀನಿ ಆಮೇಲೆ ಹಂಗೆ. ಮತ್ತು ಫ್ರೆಂಡ್ಸ್, ಕೆಲಸ ಎಲ್ಲ ಆಗಿತ್ತು. ಇವನು 3 ಗಂಟೆ ಆಗಿತ್ತು, ಅವನು ಟ್ಯೂಷನ್ಗೆ ಹೋದ. ನಾನು ಸ್ವಲ್ಪ ಎಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ತಲೆ ಆರಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಸ್ನಾನ ಮಾಡ್ಕೊಳಕ್ಕೆ ಹೋದ್ಲು, ಚಿಕ್ಕವಳು. ಅವಳನ್ನು ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಇವನು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ದ, ಅವನ್ನ ಕರ್ಕೊಂಡು ಹೋಗಲಿಲ್ಲ. ನಾನು ಟ್ಯೂಷನ್ ಇರೋದೇ ಮರ್ತೋಗ್ಬಿಟ್ಟಿದ್ದೆ. ಅವನಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಟ್ಯೂಷನ್ ಇರೋದೇ ಮರ್ತೋಗ್ಬಿಟ್ಟಿದ್ದೆ. ಸರಿ, ಇನ್ನು ಕರ್ಕೊಂಡು ಹೋಗ್ತೀನಿ ಅಂದರೆ ಟ್ಯೂಷನ್ಗೆ ಹೋಗಲ್ಲ ಅವನು. ಹಂಗಾಗಿ ನಾಳೆ ಹೋಗೋಣ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಅವನ್ನ ಕಳಿಸ್ಬಿಟ್ಟೆ, ಭಾನುವಾರ ಹೋಗೋಣ ಅಂತ. ಹಂಗಾಗಿ ಸರಿ ಅಂತೇಳಿ ಅವ್ನು ಬರೋಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಳು ಸ್ನಾನ ಮಾಡ್ತಾಯಿದ್ಲು, ಅಷ್ಟರಲ್ಲಿ ನಾನು ತಲೆ ಸ್ನಾನ ಮಾಡಿಕೊಂಡು ಆಚೆ ಹೋಗಿ ತಲೆ ಒಣಸ್ಕೊಂಡು ಅಷ್ಟರಲ್ಲಿ ನನಗೊಂದು ರೀಲ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಇದೆಲ್ಲ ಆಗಿ ಒಂದು ರೀಲ್ಸ್ ಮಾಡಿದೆ. ರೀಲ್ಸ್ ಮಾಡಿಕೊಂಡು ಇದಾಗಿದ್ದ ತಕ್ಷಣವೇ ಅವನು ಇನ್ನೇನು ಬಂದ್ಬಿಡ್ತಾನೆ ಅಂತ ಬೇಗ ಎಲ್ಲ ರೀಲ್ಸ್ ಎಲ್ಲ ಮಾಡಿ ರೆಡಿಯಾಗಿ ಒಂದೇ ಒಂದು ರೀಲ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಅದು ನಿಮಗೆ ತೋರಿಸ್ಲಿಲ್ಲ. ಹಂಗಾಗಿ ನೋಡಿ ಫ್ರೆಂಡ್ಸ್, ಇದು ಹೊರಗಡೆ ಇರೋ ಕನ್ನಡಿ. ಇಲ್ಲಿ ಹೋಗಿ ನೋಡಿಕೊಂಡು ಸ್ವಲ್ಪ ಹಂಗೆ ಹಿಂಗೆ ಎಲ್ಲ ನೋಡಿಕೊಂಡು ಮತ್ತೆ ರೀಲ್ಸ್ ಮಾಡೋದು ನಿಮಗೆ ತೋರಿಸಿಲ್ಲ. ಒಳಗಡೆ ಬಂದು ಸ್ವಲ್ಪ ಮೇಕಪ್ ಅಂದರೆ ಏನಿಲ್ಲ, ಒಂದು ಲ್ಯಾಕ್ಮಿ ಪೀಚ್ ಕ್ರೀಮ್ ಹಾಕ್ಕೊತೀನಿ. ಅದಾಗಿದ್ದ ತಕ್ಷಣವೇ ನಾನೇನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳಲ್ಲ. ಲ್ಯಾಕ್ಮಿ ಒಂದು ಕ್ರೀಮ್ ಅದಾದಮೇಲೆ ಒಂದು ಸನ್ಸ್ಕ್ರೀನ್ ಹಾಕ್ಕೊತೀನಿ. ಅದು ಬಿಟ್ಟು ಮತ್ತು ನಾನು ಏನು ಅಪ್ಲೈ ಮಾಡೋದಿಲ್ಲ. ಇನ್ನು ತಲೆ ಒಣಗಿರಲಿಲ್ಲ, ಅವಳು ಇನ್ನು ಸ್ನಾನ ಮಾಡೋಕ್ಕೆ ಹೋಗಿದ್ದು ಫ್ರೆಂಡ್ಸ್. ಹಂಗಾಗಿ ನಾನು ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ, ಇದೇನೇ ಲ್ಯಾಕ್ಮಿ ಒಂದು ಕ್ರೀಮ್ ಅಪ್ಲೈ ಮಾಡಿಕೊಂಡು ರೆಡಿಯಾಗಿ ಅವ್ಳು ಬರೋ ಗಂಟ ಕಾಯ್ಕೊಂಡು ಎಲ್ಲ ನಿಧಾನಕ್ಕೆ ಕ್ರೀಮ್ ಹಚ್ಕೊಂಡು ಕೂತ್ಕೊಂಡಿದ್ದೆ. ನೋಡಿ ಫ್ರೆಂಡ್, ಇದಷ್ಟೇ. ಮತ್ತು 2 ಕ್ರೀಮ್ ಹಾಕ್ಕೊಂಡು, ಇದೆರಡೇ ಕ್ರೀಮ್, ಮತ್ತು ಏನು ಹಾಕ್ಕೊಳಲ್ಲ ನಾನು. ಅದಾದ ತಕ್ಷಣ ಅವಳು ರೆಡಿ ಆಗ್ತಾನೇ ಇದ್ಲು. ಬೇಗ ಬಾರೆ ಅಂತ ಹೇಳಿ ಅವಳನ್ನು ಕರ್ಕೊಂಡು, ನಾನೇನು ಜಾಸ್ತಿ ಏನು ಮೇಕಪ್ ಮಾಡ್ಕೊಳಲ್ಲ. 2 ಕ್ರೀಮ್ ಬಿಟ್ಟು ಏನು ಹಾಕ್ಕೊಳಲ್ಲ ನಾನು. ಕೆಲವರು ಕಾಸ್ಟ್ಯೂಮು, ಬಟ್ಟೆ, ಅದು ಇದು ಡೈಲಿ ಒಂದೊಂದು ಬಟ್ಟೆ ಯೂಸ್ ಮಾಡ್ತಾರೆ. ಅದಕ್ಕೆ ತಕ್ಕನಂಗೆ ಓಲೆಗಳಂತೆ, ಅದಕ್ಕೆ ತಕ್ಕನಂಗೆ ಬಳೆಗಳು, ಸ್ಟಿಕ್ಕರು ಎಲ್ಲ ಯೂಸ್ ಮಾಡ್ತಾರೆ. ಆದರೆ ನಾನು ಅದು ಯಾವುದು ಯೂಸ್ ಮಾಡಲ್ಲ. ನಮ್ಮ ಮನೇಲಿ ಏನಿದೆಯೋ ಅದೇ ಯೂಸ್ ಮಾಡೋದು. ನಾನು ಅದಕ್ಕೆ ಅಂತ ಏನು ಖರ್ಚು ಮಾಡೋಕ್ಕೆ ಹೋಗಲ್ಲ, ಏನೂ ತಗೊಳಲ್ಲ. ಮನೇಲಿ ಯಾವುದಿದೆಯೋ ಅದರಲ್ಲೇ ನಾನು ಯೂಸ್ ಮಾಡೋದು. ಲೈಕ್ ಬರಲಿ,
ಏನಾದರೂ ಬರಲಿ ಅಷ್ಟೇ. ನೋಡಿ ಫ್ರೆಂಡ್, ನಾನು ರೆಡಿ ಹೋಗ್ತಾ ಇದ್ದೀನಿ ಕೆಳಗಡೆ. 3rd ಫ್ಲೋರಿಂದ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ತಲೆ ಒಣಗಿರಲಿಲ್ಲ. ಆಮೇಲೆ ಇವಳು ವೀಡಿಯೋ ಮಾಡ್ಕೊತಾ ಬಂದಳು. ನಾನು ನನ್ನ ಮಗಳು ಚಿಕ್ಕವಳು ಬಂದಳು, ಅವಳನ್ನು ಕರ್ಕೊಂಡು ವೀಡಿಯೋ ಮಾಡ್ಕೊತಾ ಹೋದ್ವಿ. ಅದರಲ್ಲಿ ಬೇರೆ ಚಾರ್ಜಿಂಗ್ ಕರೆಕ್ಟಾಗಿ ಆಗಿಲ್ಲ. ನೋಡಿ ಫ್ರೆಂಡ್, ಈ ಮನೆ ಕಾಣಿಸ್ತಾ ಇದೆಯಲ್ಲ, ಮನೆ ಗಾಡಿ ನಿಂತೋಗ್ಬಿಟ್ಟಿತ್ತು. ಪಾಪ ಇವರೇ ಪುಣ್ಯಾತ್ಮರು, ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ. ಪಾಪ ಕೊಟ್ಬಿಟ್ರು ಗಾಡಿ ಚಾರ್ಜಿಂಗ್ ಹಾಕ್ಕೊಳಕ್ಕೆ. ತುಂಬ ಧನ್ಯವಾದಗಳು ಹೇಳಬೇಕು ಅವ್ರಿಗೆ. ನಾನು ಏನೋ ಕೊಡಲ್ಲ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಯಾವ್ದು ಅಂದ್ಕೊಂಡಿದ್ದೀರಾ? ಇದು ರಾಚನಹಳ್ಳಿ ಹತ್ರ ಇರೋ ಒಂದು ಕೆರೆ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಇದೆಯಲ್ಲ ರಾಚನಹಳ್ಳಿ ಕೆರೆ, ಅಲ್ಲಿರೋ ಒಂದು ಪಾರ್ಕು. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಇಲ್ಲೇ ನಮ್ಮ ಮನೆ ಇರೋದು, ನಮ್ಮ ಅಮ್ಮ ಅವರೆಲ್ಲ ಇರೋದು ಇಲ್ಲೇ ರಾಚನಹಳ್ಳಿ ಕೆರೆ ಹತ್ರನೇ, ಮಾನ್ಯತಾ ಟೆಕ್ ಪಾರ್ಕ್, ನಾಗವಾರ ಹೆಬ್ಬಾಳ ಹತ್ರ. ಹಂಗೂ ಹಿಂಗೂ ವೀಡಿಯೋ ಮಾಡ್ಕೊತ ನಮ್ಮ ಅಮ್ಮನ ಮನೆ ಹತ್ರ ಬಂದುಬಿಟ್ಟೆ. ಬಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದೆ, ಯಾಕಂದರೆ ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ಸಲ್ಲ, ನನ್ನ ಮಕ್ಕಳು ಮಾತಾಡಿಸ್ತಾರೆ. ಏನೋ ಹಿಂಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೀವಿ ನಾನು ನಮ್ಮ ಅಮ್ಮ. ಆದರೆ ಅಮ್ಮ ಏನು ಬೇಜಾರಿಲ್ಲ, ನಾನೇ ಬೇಜಾರು ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇವತ್ತಲ್ಲ ನಾಳೆ ಮಾತಾಡಿಸಿ ಬಿಡಿ, ಅದೇನು ದೊಡ್ಡದು ವಿಷಯ ಇಲ್ಲ. ಆಮೇಲೆ ನಮ್ಮ ಮಗಳು ಬಂದು ಬಾ ಅಮ್ಮ ಸ್ವಲ್ಪ ಬಾ ಅಂತ ಕರೆದ್ಲು. ನೋಡಿ, ನಮ್ಮ ಮನೆಗೆ, ನಾನು ಹುಟ್ಟಿದ ಮನೆಗೆ ನಾನೇ ಇವತ್ತು ಅತಿಥಿಯಾಗಿ ಹೊರಗಡೆ ಕೂತ್ಕೊಂಡಿದ್ದೀನಿ. ಯಾರು ಬಾ ಅಂತ ಕರೆದಿಲ್ಲ. ಆದರೂ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ನಮ್ಮ ಅಣ್ಣ ಹೆಂಡತಿ, ಮಗ ಅವರೆಲ್ಲ ಇದ್ದರು. ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ, ನನಗೇನು ಬೇಜಾರೇನಿಲ್ಲ. ಇವತ್ತು ನನ್ನ ಮನೆಗೆ ನಾನೇ ಅತಿಥಿಯಾಗಿ ಹೋಗಿದ್ದೀನಿ. ನಮ್ಮಮ್ಮ ನಮ್ಮದು ರೇಷನ್ ತೆಗ್ದಿಕ್ಕಿದ್ರು, ಒಂದು 80 kg ಏನೋ ಇತ್ತು. ಆಮೇಲೆ ಅದರಲ್ಲಿ ಇದು ಪಪ್ಪಾಯ ಹಣ್ಣು ಬೆಳೆದಿದ್ರು, ಪಪ್ಪಾಯ ಹಣ್ಣು ಕೊಟ್ಟರು. ಆಮೇಲೆ ಬಾಳೆಹಣ್ಣು ಬೆಳೆದಿದ್ರಂತೆ, ಅದು ಕರೆಕ್ಟಾಗಿ ಏನು ಇದು ಬೆಳೆದಿಲ್ಲ, ಹಸು ಬಂದು ತಿಂದ್ಬಿಡ್ತು ಬಾಳೆದು ಗಿಡ ಅಂತ. ಸರಿ ಅಂತೇಳಿ ಅದು 2 ಕಟ್ ಕಳಿಸಿದ್ರು. ನಾನು ನಮ್ಮ ಮಕ್ಳಿಗೆ ಬರೋ ಗಂಟ ವೇಟ್ ಮಾಡ್ತಾ ಇದ್ದೆ. ಅವ್ರು ಹಿಂದೆಯಿಂದನೇ ಬರ್ತಾಯಿದ್ರು. ನಾನೇನು ಮಾಡಿದೆ, ಎಲ್ಲ ಲಗೇಜ್ ಹಾಕ್ಕೊಂಡು ಅವ್ರು ಇಬ್ಬರನ್ನೂ ಕೂರಿಸ್ಕೊಂಡು ನಿಧಾನಕ್ಕೆ. ನೋಡಿ ಫ್ರೆಂಡ್ಸ್, ಇದು IBM ರೋಡ್. ಇದು IBM ರೋಡು ಮಾನ್ಯತಾ ಟೆಕ್ ಪಾರ್ಕ್ ಹತ್ರನೇ ನಮ್ಮ ಮನೆ ಇರೋದು. ಇಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಮನೆಯೂ ಇದೆ. ಅದು ಯಾವತ್ತಾದರೂ ಒಂದು ದಿವಸ ತೋರಿಸ್ತೀನಿ. ಟೈಮ್ ಬೇರೆ ಆಗೋಗಿತ್ತು, ಹಂಗಾಗಿ ನಮ್ಮ ಮಕ್ಕಳೆಲ್ಲ ಕರ್ಕೊಂಡು ನಾನು ನಿಧಾನಕ್ಕೆ ಗಾಡಿ ಓಡಿಸ್ಕೊತಾ ಬಂದೆ. ಬ್ಯಾಟ್ರಿ ಯಾಕೋ ಗಾಡಿ ಕೆಟ್ಟೋಗೋ ಥರ ಇತ್ತು, ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಇತ್ತು, ಅದು ಸರ್ವಿಸ್ ಬೇರೆ ಮಾಡಬೇಕಾಗಿತ್ತು. ಹಂಗಾಗಿ ಹೆಲ್ಮೆಟ್ ಒಂದೇ ಇದ್ದಿದ್ದು. ನನ್ನ ಮಕ್ಕಳ ಕೈಗೆ ಹೆಲ್ಮೆಟ್ ಕೊಟ್ಬಿಟ್ಟು ಲಾಸ್ಟ್ ಅವಳು ಹಾಕ್ಕೊಂಡಿದ್ಲು ಹೆಲ್ಮೆಟ್ಟು. ನಾನು ಮುಂದೆ ಕೂತ್ಕೊಂಡು ಓಡಿಸ್ತಾ ಇದ್ದೆ, ಅವಳು ವೀಡಿಯೋ ಮಾಡ್ಕೊತಾ ಬಂದಳು. ಆಮೇಲೆ ಬರ್ತಾ ಯಾಕೋ ಬ್ಯಾಟ್ರಿ ತುಂಬ ಸ್ಲೋ ಆಗ್ತಾಯಿತ್ತು. ಆಮೇಲೆ ಹೆಂಗೋ ನಿಧಾನಕ್ಕೆ ಬಂದುಬಿಟ್ಟು ಬರೋಷ್ಟರಲ್ಲಿ 7 ಗಂಟೆ ಆಗಿತ್ತು. ತರಕಾರಿ ತೊಗೊಂಡು ಬಂದು ಮಾಡಿದೆ ಪಲಾವು. 3 ಜನಕ್ಕೆ ಪಲಾವ್ ಮಾಡಿದೆ. ಅಷ್ಟರಲ್ಲೇ ಕರೆಂಟ್ ಹೋಗ್ಬಿಡ್ತು. ಏನು ಮಾಡೋದು ಅಂತ ಸುಮ್ಮನೆ ಕೂತಿದ್ವಿ. ಎಲ್ಲ ಕರೆಕ್ಟಾಗಿ ಫೈನಲಾಗಿ ಎಲ್ಲ ರೆಡಿ ಆಯಿತು. ಊಟ ಮಾಡಬೇಕು. ಯಾಕೋ ಬೆಳಗ್ಗೆಯಿಂದ ಕರೆಂಟ್ ಹೋಗಿ ಬರ್ತಾನೆ ಇತ್ತು. ಹಂಗಾಗಿ ಎಲ್ಲ ರೆಡಿ ಮಾಡಿ ಆಫ್ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ಇವರು 3 ಜನ ಕಿತ್ತಾಡ್ತಾಯಿದ್ರು. ಚಿಕ್ಕವಳು ಬಂದ್ಬಿಟ್ಟು ಬೆಕ್ಕತ್ರ, ನೋಡಿ ಫ್ರೆಂಡ್ಸ್, ಬೆಕ್ಕತ್ರ ಆಟ ಆಡ್ಕೊಂಡೇ ಬಂದು ನನ್ನ ಹತ್ರ ಕೂತ್ಕೊಂಡ್ಳು. 9:30 ಆಗಿತ್ತು. ಬಿಗ್ ಬಾಸ್ ನೋಡಬೇಕಾಗಿತ್ತು, ಆದರೆ ಬಿಗ್ ಬಾಸು ಇಲ್ಲ, ಯಾವ ಬಾಸು ಇಲ್ಲ. ಕರೆಂಟ್ ಬೇರೆ ಹೋಗಿತ್ತು. ಇವಳಿಗೆ ಬೇರೆ ಹುಷಾರಿರಲಿಲ್ಲ, ದೊಡ್ಡವಳಿಗೆ. ಬೆಕ್ಕನ್ನ ಆಟ ಆಡ್ಸ್ಕೊಂಡು ಕೂತಿದ್ಲು ಚಿಕ್ಕವಳು. ಆಮೇಲೆ ಇಬ್ಬರೂ ಚೆನ್ನಾಗಿ ಕಿತ್ತಾಡ್ತಾಯಿದ್ರು. ಸ್ಕೂಲಲ್ಲೇನೋ ಕರಾಟೆ ಹೇಳ್ಕೊಡ್ತಾಯಿದ್ರಂತೆ, ಅದನ್ನೇನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಇಬ್ಬರು ತೋರಿಸ್ಕೊತಾಯಿದ್ರು. ಇಲ್ಲಿಗೆ ಇವತ್ತಿನ ವಿಡಿಯೋ ಕೊನೆ ಆಯಿತು ಫ್ರೆಂಡ್ಸ್. ನಾಳಿನ ವಿಡಿಯೋಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್, ಬಾಯ್.